ಸರ್ಕಾರದ ಸಾಧನೆ ನಡೀತಾ ಇದೆ. 2023ರಲ್ಲಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ಅನೇಕ ಭರವಸೆಗಳನ್ನು ಕೊಟ್ಟಿತು. ಹಂತ ಹಂತವಾಗಿ ಪ್ರತಿ ವರ್ಷವೂ ಕೂಡ ಆ ಕಾರ್ಯಕ್ರಮಗಳನ್ನೇ ಮನಸ್ಸಲ್ಲಿಟ್ಟುಕೊಂಡು ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟ ಭರವಸೆಯನ್ನ ಪಕ್ಕದಲ್ಲಿ ಇಟ್ಟುಕೊಂಡೇನೆ ಬಜೆಟ್ ಅನ್ನ ಮಾಡಿದ್ರು. 3 ವರ್ಷ ಕಳೆದಿದೆ. ನೂರಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಇದು ಜನಸಮುದಾಯಕ್ಕೆ ಗೊತ್ತಾಗಬೇಕು. ಅದಕ್ಕಾಗಿ ನಾವು ಕಂದಾಯ ಇಲಾಖೆಯಲ್ಲಿ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ಅದರ ಜೊತೆಯಾಗಿ ನಾಳೆಗೆ 3 ವರ್ಷ ತುಂಬುತ್ತಲ್ಲ, ಅದಕ್ಕಾಗಿ 3 ವರ್ಷದ ಒಂದು ರೀತಿಯ ಸಮಾವೇಶವನ್ನು ಸಾಧನೆಯ ಸಮಾವೇಶ ಅಂತ ಕರೆದಿದ್ದೇವೆ. ಅದು ಜನಸಮುದಾಯಕ್ಕೆ ತಲುಪಲಿ ಹಾಗೆ ಅಂತೇಳಿ. ಇದು ನಾವು ಅವರಿಗೆ ಕೊಟ್ಟಂತ ಭರವಸೆ, ಅದನ್ನು ಈಡೇರಿಸಿದ್ದೇವೆ, ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ತಿಳಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವು ಕೂಡ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ರಿ, 3 ವರ್ಷ ತುಂಬಿದೆ. ಆರ್ ಯು ಹ್ಯಾಪಿ ಸರ್? ನೀವು ಪ್ರಣಾಳಿಕೆಯಲ್ಲಿ ಹೇಳಿದಂಗೆಲ್ಲ ನನಗೆ ಬಹಳಷ್ಟು ತೃಪ್ತಿಯನ್ನ ತಂದಿದೆ. ನಾವು ಏನು ಪ್ರಣಾಳಿಕೆಯಲ್ಲಿ ಬರೆದಿದ್ದೇವೆ ಅವೆಲ್ಲವೂ ಕೂಡ ಸಾಕಾರ ಆಗ್ತಾ ಇದ್ದಾವೆ. ಇನ್ನು 2 ವರ್ಷ ಉಳಿದಿರುವಂತಹ ಸಂದರ್ಭದಲ್ಲಿ ಇನ್ನೂ ಉಳಿದಿರುವಂತಹ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸತಕ್ಕಂಥ ಕೆಲಸ ಹಿಂದೆಯೂ ಮಾಡಿದ್ದೇವೆ, ಈಗಲೂ ಮಾಡ್ತೇವೆ. 2023ರಿಂದ 18ರವರೆಗೆ ನಾವೇನು ಅವತ್ತು ಭರವಸೆ ಕೊಟ್ಟಿದ್ದು ಅದನ್ನು ಸಂಪೂರ್ಣವಾಗಿ ಈಡೇರಿಸಿತ್ತು. ಅದನ್ನೇ ಈ ಬಾರಿಯೂ ಕೂಡ ನಾವು ಈಡೇರಿಸ್ತೇವೆ. ಎಷ್ಟು ಭರವಸೆಗಳು ಈಡೇರಿದೆ ಸರ್? ಈಗಾಗಲೇ ಸುಮಾರು 400ಕ್ಕೂ ಹೆಚ್ಚು ಭರವಸೆಗಳು ಈಡೇರಿದ್ದಾವೆ. ನಾನು 569 ಭರವಸೆಗಳು, 86 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ ನಾವು 400ಕ್ಕೂ ಹೆಚ್ಚು ಭರವಸೆಯನ್ನು ಈಡೇರಿಸಿದ್ದೇವೆ. ಇನ್ನು ಮಿಕ್ಕಿದ್ದನ್ನ ಮಾಡ್ತಾ ಇದ್ದೇವೆ. ಸರ್, ಪೊಲಿಟಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಸರ್ಕಾರ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ರಾಜ್ಯದ ಜನರ ಮನಸ್ಸಿನಲ್ಲಿ ಉಳಿದಿದೆ ಅನ್ನುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ನಾವು ಇರುವಾಗ ಮಾಡಿದ್ದೇವೆ. ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಯಾರು ಉಳ್ಳವರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಅವರಿಗೆಲ್ಲ ನಾವು ಗ್ಯಾರಂಟಿ ಕೊಟ್ಟದ್ದು. ಬಡವರ ಆರ್ಥಿಕತೆ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಲಿ ಅಂತೇಳಿ ನಾವು ಕೊಟ್ಟಿದ್ದೇವೆ. ಅದು ಯಶಸ್ವಿಯಾಗಿದೆ. ಅದು ತೃಪ್ತಿ ತಂದಿದೆ, ನಮ್ಮೆಲ್ಲರಿಗೂ ತೃಪ್ತಿ ತಂದಿದೆ. ಹೆಚ್ಚಿನ ಅಂಶ ಜನಸಮುದಾಯಕ್ಕೆ, ಬಡವರಿಗೆ ತೃಪ್ತಿ ತಂದಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ನಮಗೆ ಇನ್ನು ಮುಂದಿನ 2 ವರ್ಷದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸುಭದ್ರವಾಗಿ ರಾಜ್ಯದಲ್ಲಿ ಆಡಳಿತವನ್ನ, ಎಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯೆ ನಮ್ಮನ್ನ ಟೀಕೆ ಮಾಡೋರು ಬಹಳ ಜನ ಇದ್ದಾರೆ. ಆ ಟೀಕೆಗಳನ್ನು ಸ್ವೀಕಾರ ಮಾಡಿದ್ದೇವೆ. ಮುಂದೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸಿಕೊಂಡು ಮುಂದೆ ಹೋಗ್ತೇವೆ. ಬಿಜೆಪಿ ಈ ಸಮಾವೇಶವನ್ನು ಟೀಕೆ ಮಾಡಿದ್ದಾರೆ, ಅದು ಅವ್ರಿಗೆ ಅರ್ಥ ಆಗಿಲ್ಲಲ್ಲ. ಯಾಕೆಂದ್ರೆ ಅವರು ಯಾವಾಗೂ ಮಾಡಿಲ್ಲ, ಯಾವ ಸಾಧನೆಗಳನ್ನು ಅವರು ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಮಾಡಿಲ್ಲ. ಅವರಿಗೆ ಸಾಧನೆ ಅಂದ್ರೆ ಏನು ಅರ್ಥ ಆಗುತ್ತೆ? ಟೀಕೆ ಮಾಡೋದ್ರಲ್ಲಿ ಅವರು ನಿಸ್ಸೀಮರು. ನಿನ್ನೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ 0 ಏನು ಸಾಧನೆ ಅಂತ ಏನೋ ಹೇಳ್ಕೊಂಡಿದ್ದಾರೆ. ಅವರಿಗೆ ಅರ್ಥ ಆಗೋದಿಲ್ಲ ಅದೆಲ್ಲ. ಬಡವರ ಬಗ್ಗೆ ಅವರು ವಿರೋಧವನ್ನ ಇಟ್ಕೊಂಡಿರ್ತಕ್ಕಂಥ ಬಡವರ ವಿರೋಧಿಗಳವರು. ಹಾಗಾಗಿ ಅವರಿಗೆ ಅರ್ಥ ಆಗೋದಿಲ್ಲ ಇದೆಲ್ಲ. ಸಾಧನೆ ಅಂತ ಇದ್ದೀರಿ ಸರ್, ತಾವು ಪ್ರಣಾಳಿಕೆಯಲ್ಲಿ ಹೇಳದಂತೆ ಭಾರತ್ ಜೋಡೋ ಸೌಹಾರ್ದ ಸಮಿತಿ ಮಾಡಿಲ್ಲ ಇನ್ನೂ ಕೂಡ, ಅದ್ರ ಬಗ್ಗೆ ಇನ್ನೂ ಕೂಡ ಇಲ್ಲ. ನಾನು ಹೇಳಿದ್ನಲ್ಲ, ಈಗ ಎಲ್ಲವನ್ನೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ಇನ್ನೂ 2 ವರ್ಷ ಇದೆ. ಈಗ 2.5 ಲಕ್ಷ ಹುದ್ದೆನ ನಾವು ರಿಕ್ರೂಟ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದು. ಅನೇಕ ಕಾರಣಗಳು, ಇಂಟರ್ನಲ್ ರಿಸರ್ವೇಷನ್ ಬಂತು, ಕೋರ್ಟ್ ಆದೇಶಗಳು ಬಂತು. ಅದರ ಮಧ್ಯೆಯೂ ಈಗ 56,000 ಜನ ರಿಕ್ರೂಟ್ ಮಾಡ್ತೀವಿ. ಈಗಾಗಲೇ ಇದು ಪ್ರಕಟಣೆಗಳು, ನೋಟಿಫಿಕೇಶನ್ಸ್ಗಳು ಹೊರಡ್ತಾ ಇದ್ದಾವೆ. ಆದ್ರಿಂದ ಯಾವುದನ್ನು ಕೂಡ ನಾವು ಬಿಡೋದಿಲ್ಲ. ಸಮಾವೇಶಗಳನ್ನು ಮಾಡಿದ್ದೀರಿ, ಎಲ್ಲ ಕಡೆಗೂ ಈ ಕಂದಾಯ ಇಲಾಖೆಯ ಸಾಧನೆಗಳೇ ಹೆಚ್ಚು ಪ್ರಚಾರ ಆಗ್ತಾ ಇದೆ. ಬೇರೆ ಇಲಾಖೆಗಳು ಅಲ್ಲಲ್ಲ, ಇಟ್ ಈಸ್ ಎ ಫ್ಲಾಗ್ಶಿಪ್. ಅಲ್ಲಲ್ಲ, ನಾವು ಅದಕ್ಕೆ ಎಲ್ಲಾನು ಇಟ್ಕೊಂಡಿದ್ದೇವೆ. ಕಂದಾಯ ಇಲಾಖೆ ಯಾಕೆ ಅಂದ್ರೆ ಅದು ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮದು. 14 ಲಕ್ಷ ಜನರಿಗೆ ಇವತ್ತು ಫಲಾನುಭವಿಗಳಿಗೆ ನಾವು ಇದನ್ನ ಕೊಡ್ತೇವೆ ಅಂದ್ರೆ ಹಕ್ಕುಪತ್ರ. ಇಸ್ ಇಟ್ ನಾಟ್ ಎ ರೆವಲ್ಯೂಷನ್ ಆಫ್ ಐ ಕೈಂಡ್? ಅದಕ್ಕೆ ಅದನ್ನು ಹೇಳಬೇಕಲ್ವಾ.
ಮುಖ್ಯವಾಗಿ ಅದನ್ನ ಹೇಳಿಕೊಂಡು ಜೊತೆಗೆ ಎಲ್ಲ ಕೆಲಸಗಳನ್ನು ನಾವು ತಿಳಿಸ್ತೇವೆ. ಯಾಕಂದ್ರೆ ಸರ್ ಈಗ ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆಗೆ ಎತ್ತಿನೊಳೆ ಯೋಜನೆ ಇರಬಹುದು, ಭದ್ರಾ ಯೋಜನೆಯಿಂದ ಪಾವಗಡಕ್ಕೆ ನೀರು ಕೊಡೋದು 2300 ಕೋಟಿ ರೂಪಾಯಿ ಯಾರಿಗೆ ಕೊಡ್ತಾರೆ? 5 ತಾಲೂಕುಗಳಿಗೆ ಹರಿದು ಬರ್ತಕ್ಕಂಥ ನೀರು, ಕುಡಿಯೋ ನೀರು. ಎತ್ತಿನೊಳೆ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಸತತ ಪ್ರಯತ್ನ ಮಾಡಿ ಇವ್ರ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಹಣ ಕೊಟ್ಟಿದ್ರೆ ಇದು ಮುಗ್ದೇ ಹೋಗಿರೋದು ಇಷ್ಟೊತ್ತಿಗೆ. ನಾವು 13,500 ಕೋಟಿ ರೂಪಾಯಿ ಇದನ್ನ ನಾವೇನು ಯೋಜನೆ ಮಾಡಿದ್ದು ಅದು 23,000 26,000 ಕೋಟಿ ಆಗಿದೆ. ಈಗ ಇವ್ರ ಮಧ್ಯದಲ್ಲಿ 5 ವರ್ಷ ಹಣ ಕೊಡಲಿಲ್ಲ. ಅದಕ್ಕಾಗಿ ಈಗ ನಾವು ತುಮಕೂರು ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಕೆಲಸಗಳನ್ನು ಮಾಡಿದ್ದೇವೆ. ಆಯಾ ಜಿಲ್ಲೆನಲ್ಲಿ ಇಂಥದ್ದೇ ಯೋಜನೆ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ವೇದಿಕೆ ಮೂಲಕ ಪೊಲಿಟಿಕಲ್ ಸಂದೇಶ ಏನಾದ್ರು ಕೊಡುವಂತ ಪೊಲಿಟಿಕಲ್ ಸಂದೇಶ ಏನಲ್ಲ, ಜನಕ್ಕೆ ಭರವಸೆ ಕೊಟ್ಟಿದ್ದೋ ಕೆಲಸ ಮಾಡಿದ್ದೇವೆ. ಅದು ಮೇನ್, ಅದೇ ನಮಗೆ ಅದು ತೃಪ್ತಿ ತಂದಿದೆ. ಅದರ ಜೊತೆಗೆ ನಾವು ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೇವೆ. ನಾವು ಮುಖ್ಯಮಂತ್ರಿಗಳು ಹೇಳ್ತಾರೆ. ಸರ್, ನಾಳೆಯಿಂದ ಏನಾದರೂ ಆಡಳಿತಾತ್ಮಕ ಒಂದಷ್ಟು ಬದಲಾವಣೆಗಳಾಗ್ತವೆ ಸರ್ ಸರ್ಕಾರದಲ್ಲಿ? ಅದೇ ಒಂದಷ್ಟು IAS ಆಫೀಸರು, IPS ಆಫೀಸರು ಬದಲಾವಣೆ ಆಗ್ತದೆ. ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅನ್ನೋಂತ ಗಂಭೀರವಾದಂತಹ ಆರೋಪಗಳು ಇದಾವೆ ಸರ್. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ರಾಜಣ್ಣ ಅವರು ನಿಮ್ಮ ಹೆಸರನ್ನ ಹೇಳಿ ಮುಂದೆ ಬದಲಾವಣೆ ಆಗೋದಾದ್ರೆ ನಿಮ್ಮ ಬಹಳ ಜನ ನೋಡಿ, ರಾಜಣ್ಣ ಅವರಿಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯವರು, ನನ್ನ ಕ್ಲಾಸ್ಮೇಟು, ಅವರು ನನ್ನ ಬಗ್ಗೆ ಅಭಿಮಾನದ ಮಾತಾಡದೆ ಇನ್ನೇನು ಮಾತಾಡ್ತಾರೆ. ಆದ್ರಿಂದ ಮುಂದೆದೆಲ್ಲ ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿರದೇ ಇರೋದು ಏನೂ ಇಲ್ಲ ನಿಮ್ಗೆ. ಆದ್ರಿಂದ ಅದೆಲ್ಲ ಮುಂದೆ ಹೈಕಮಾಂಡ್ನವರು ನೋಡ್ಕೊಂತಾರೆ. ನಮ್ಮ ಕೆಲಸ ಇದು ಜನಗಳಿಗೆ ಭರವಸೆ ಕೊಟ್ಟಿದ್ದನ್ನ ಮಾಡಿದೀವಪ್ಪ ಅಂತ ಹೇಳ್ಕೊಂಡು ಹೋಗೋದು. ಈಗ ಪ್ರಧಾನಮಂತ್ರಿಗಳು ನೆದರ್ಲ್ಯಾಂಡ್ ಅಲ್ಲಿ ನಿಂತು ಒಂದು ಮಾತು ಹೇಳಿದ್ದಾರೆ. ಈಗ ತೈಲ ಬಿಕ್ಕಟ್ಟು ಬಗೆಹರಿದೇ ಇದ್ರೆ ಮತ್ತೆ ನಾವು ಬಡತನದ ಪರಿಸ್ಥಿತಿಗೆ ಹೋಗಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆನೆ ಆ ಮಾತನ್ನ ಹೇಳಿದ್ದಾರೆ. ಅವರ ನಿಜವಾದಂತ ಫೇಲ್ಯೂರ್, ಪ್ರಧಾನಮಂತ್ರಿಗಳ ಆಡಳಿತ ಎಷ್ಟರ ಮಟ್ಟಿಗೆ ಫೇಲ್ ಆಗಿದೆ ಅನ್ನೋದನ್ನ ಅದು ಒಂದು ಚಿತ್ರ ತೋರಿಸ್ಬಿಟ್ಟಿದ್ದಾರೆ ಅವರು. ಇಂಥ ಬಡತನ ಬರುತ್ತೆ. ಬಡತನ ಬಂದಾಗ ಯಾಕೆ ಬರುತ್ತೆ? ಅದನ್ನ ನಿಭಾಯಿಸ್ತಕ್ಕಂಥದ್ದೇ ಅಲ್ವಾ ಬುದ್ಧಿವಂತಿಕೆ ಮತ್ತು ಆಡಳಿತ ಅನ್ನೋದು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಫೇಲ್ ಆಗಿದೆ. ಸರ್, ಈಗ ಕೆಲವು ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಸರ್, ಅಧಿಕಾರಿಗಳು ನಮ್ಮ ಮಾತುಗಳು ಕೇಳ್ತಾ ಇಲ್ಲ. ಹಾಗಾಗಿ ಇರುವ ಗೊಂದಲಗಳನ್ನು ಬೇಗ ಬರೆಸಿದ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಎಲ್ಲ ಬಗೆಹರಿತಿ ಏನು ತೊಂದರೆ ಇಲ್ಲ. ಎಲ್ಲರೂ ಸರ್ಕಾರದಲ್ಲಿ ಕೆಲಸ ಮಾಡೋರು ವೈಯಕ್ತಿಕ ಕೆಲಸಗಳೇನಲ್ಲ, ಅದು ಸರ್ಕಾರದ ಕೆಲಸ, ಜನರ ಕೆಲಸ, ಅದನ್ನು ಮಾಡಲೇಬೇಕು. ಥ್ಯಾಂಕ್ ಯು. ಎಲ್ಲ ಮಾತಾಡೋಣ. ಸಿಎಂ ಬಿಟ್ರಂತೀರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.